ಆಂಟಿ ಇನ್ಕಂಬೆನ್ಸಿಯೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು. ಯಾವ ಯಾವ ಅಂಶಗಳು ಈ ರೀತಿಯ ಫಲಿತಾಂಶಕ್ಕೆ ಕಾರಣ ಆಯಿತು ಅನ್ನೋದು ನನ್ನ ಪ್ರಕಾರ ಈ ಫಲಿತಾಂಶ ಭಾರತೀಯ ಜನತಾ ಪಕ್ಷದ ಗೆಲುವು ಅನ್ನೋದಕ್ಕಿಂತ ಆಮ್ ಆದ್ಮಿ ಪಕ್ಷದ ಹೀನಾಯ ಸೋಲು. ಗಾಂಧಿವಾದಿ ಅಣ್ಣಾ ಹಜಾರೆ ನೇತೃತ್ವದ ಸತ್ಯಾಗ್ರಹದ ಮೂಲಕ ಉದ್ಭವಿಸಿದ ಒಂದು ರಾಜಕೀಯ ಶಕ್ತಿ. ಮುಖ್ಯಮಂತ್ರಿ ಆಗಿದ್ಕೊಂಡೆ ಜೈಲಿಗೆ ಹೋದರು, ಜೈಲಿಂದನೇ ಸರ್ಕಾರ ನಡೆಸ್ತೀನಿ ಅಂತಂದು ಬಡಾಯಿ ಕೊಚ್ಕೊಂಡ್ರು. 4 ತಿಂಗಳ ಕಾಲ ದಿಲ್ಲಿಯಲ್ಲಿ ಆಡಳಿತವೇ ಸ್ಥಗಿತಗೊಂಡ್ಬಿಡ್ತು. ಮತ್ತು ವೈಯಕ್ತಿಕವಾಗಿ ನೈತಿಕತೆಯನ್ನು ಕಳ್ಕೊಂಡದ್ದು ಸ್ವತಃ ಕೇಜ್ರಿವಾಲ್. ನೈತಿಕತೆ ಮತ್ತು ವೈಚಾರಿಕತೆ ಎರಡೂ ಮುಖ್ಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಬಹುದು ಅಥವಾ BJP ಇರಬಹುದು, ಪಕ್ಷವನ್ನು ಹೇಗೆ ಕಟ್ಟಬೇಕು ಆ ರೀತಿಯಲ್ಲಿ ದೆಹಲಿ ಫಲಿತಾಂಶದಿಂದ ಇಲ್ಲಿನ ರಾಜಕೀಯ ಪಕ್ಷಗಳು ಏನು ಪಾಠ ಕಲಿಬೇಕು? ಮೋದಿ ಪ್ಲಸ್ ಪಾಯಿಂಟೇ ಅವರ ಗಟ್ಟಿಯಾದ ನೈತಿಕತೆ ಮತ್ತು ವೈಚಾರಿಕತೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ. ನಿರೀಕ್ಷೆಯಂತೆ ಆಮ್ ಆದ್ಮಿ ಪಕ್ಷ ಧೂಳಿಪಟ ಆಗಿದೆ. 27 ವರ್ಷಗಳ ನಂತರ BJPಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸತತ 3ನೇ ಬಾರಿ ಶೂನ್ಯ ಫಲಿತಾಂಶವನ್ನು ಕಂಡುಕೊಂಡು ಹ್ಯಾಟ್ರಿಕ್ ಝೀರೋ ಅನ್ನುವಂಥ ಒಂದು ಅಪಕೀರ್ತಿಯನ್ನು ಪಡ್ಕೊಂಡಿದೆ. ಸೊ ಇದೆಲ್ಲವೂ ಸಹ ಎಕ್ಸಿಟ್ ಪೋಲ್ಗೆ ನಿರೀಕ್ಷಿತವಾಗಿಯೇ ಎಕ್ಸಿಟ್ ಪೋಲ್ನಂತೆಯೇ ಬಂದಿರುವಂಥದ್ದು. ಒಂದು ಇತ್ತೀಚಿನ ದಿನಗಳಲ್ಲಿ ಹರಿಯಾಣದ ಚುನಾವಣೆಯ ನಂತರ ಒಂದು ಸಮಾಧಾನಕರ ಅಂಶ ಎಕ್ಸಿಟ್ ಪೋಲ್ ಕೊಡುವವರಿಗೆ. ಈ ಫಲಿತಾಂಶಕ್ಕೆ ಮುಖ್ಯವಾಗಿ ಕಾರಣವಾಗಿರುವಂಥದ್ದು ಆ್ಯಂಟಿ ಇನ್ಕಂಬೆನ್ಸಿ ಅಂತ ಬಹುತೇಕ ತಜ್ಞರ ಅಭಿಪ್ರಾಯ. ಆದರೆ ಈ ಆ್ಯಂಟಿ ಇನ್ಕಂಬೆನ್ಸಿಗೆ ಕಾರಣವಾಗಿದ್ದ ಅಂಶಗಳು ಯಾವ್ಯಾವು? ಈ ಎಲ್ಲ ಅಂಶಗಳನ್ನು ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಸಂಪೂರ್ಣ ವಿವರಣೆಯನ್ನು, ಜೊತೆಗೆ ದೆಹಲಿ ವಿಧಾನಸಭಾ ಚುನಾವಣೆಯಿಂದ ರಾಜ್ಯದ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಮುಖ್ಯವಾಗಿ BJP ಏನು ಕಲಿಬೇಕು, ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರಾದಂತಹ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆ ಇದ್ದಾರೆ. ರವೀಂದ್ರ ರೇಷ್ಮೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಾನು ಆಗಲೇ ಹೇಳಿದಾಗೆ ಆ್ಯಂಟಿ ಇನ್ಕಂಬೆನ್ಸಿಯೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು. ಆದರೆ ಈ ಆ್ಯಂಟಿ ಇನ್ಕಂಬೆನ್ಸಿಯಲ್ಲೂ ಸಹ ಯಾವ ಯಾವ ಅಂಶಗಳು ಈ ರೀತಿಯ ಫಲಿತಾಂಶಕ್ಕೆ ಕಾರಣ ಆಯಿತು ಅನ್ನುವಂಥದ್ದು? ನೋಡಿ, ಮತ ಎಣಿಕೆಗೆ 2 ದಿನವಿದ್ದಾಗಲೇ ನಮ್ಮ ಹೊಸದಿಗಂತ ಡಿಜಿಟಲ್ ಲೈವ್ ವಾಹಿನಿಯ ರೇಷ್ಮೆ ರಾಜನೀತಿ ಕಾರ್ಯಕ್ರಮದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಆಮ್ ಆದ್ಮಿ ಪಕ್ಷದ ಅವನತಿ ಅಂತ. ಈ ಅವನತಿಗೆ ಕಾರಣಗಳು ಕಳೆದ 2-3 ವರ್ಷಗಳಿಂದ ಭಾಳ ಪ್ರಖರವಾಗಿ ಗೋಚರಿಸ್ತಾ ಇದ್ವು. ಆದರೆ ಆ ಪಕ್ಷದ ನಾಯಕರು, ಕಾರ್ಯಕರ್ತರು ಅದನ್ನು ನಂಬಲಿಕ್ಕೆ ತಯಾರಿರಲಿಲ್ಲ. ಅವರು ಯಥಾ ಪ್ರಕಾರ ತಮ್ಮ ಎಂದಿನ ಅಹಂಕಾರ, ಅಟ್ಟಹಾಸ, ಅಹಂಭಾವದಿಂದ ಮಾತಾಡ್ತಾನೆ ಬಂದರು. ನಮಗಿವತ್ತು ನನ್ನ ಪ್ರಕಾರ ಈ ಫಲಿತಾಂಶ ಭಾರತೀಯ ಜನತಾ ಪಕ್ಷದ ಗೆಲುವು ಅನ್ನೋದಕ್ಕಿಂತ ಆಮ್ ಆದ್ಮಿ ಪಕ್ಷದ ಹೀನಾಯ ಸೋಲು ಅಂತ. ಇದೊಂಥರ ಡಿಫಾಲ್ಟ್ ವಿಕ್ಟ್ರಿ. ಆಮ್ ಆದ್ಮಿ ಪಕ್ಷದ ಸ್ವಯಂಕೃತ ಅಪರಾಧದಿಂದ ತನ್ನಷ್ಟಕ್ಕೆ ತಾನೇ ಆಹ್ವಾನಿಸ್ಕೊಂಡೆ ಸೋಲಿದು. ಅಂದರೆ ಗೆಲುವಿನ ದವಡೆಯಿಂದ ಸೋಲನ್ನ ಎಳ್ಕೊಂಬಿಟ್ರು, ಮೈ ಮೇಲೆ ಎಳ್ಕೊಂಬಿಟ್ರು. ಆದರೆ ನಮ್ಮಂಥವರ ವಿಷಾದ ಏನು ಅಂತಂದರೆ, ಈ ಸಾಂಪ್ರದಾಯಿಕ ರಾಜಕಾರಣ ಮತ್ತು ಪಾರಂಪರಿಕ ರಾಜಕಾರಣಗಳ ಮಧ್ಯೆ ಜನಸಾಮಾನ್ಯರ ನಡುವೆ ಉದ್ಭವವಾದ ಒಂದು ತೃತೀಯ ಶಕ್ತಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ಉದ್ಭವಿಸ್ತಲ್ಲ. 21ನೇ ಶತಮಾನದಲ್ಲಿ ವಿದ್ಯಾವಂತ ಮಧ್ಯಮ ವರ್ಗದ ಒಂದು ಯುವ ತಲೆಮಾರಿನ ಒಂದು ರಾಜಕೀಯ ಶಕ್ತಿ ಉದ್ಭವಿಸುತ್ತಲ್ಲ. ಅವರು ಒಂದು ಪರ್ಯಾಯವಾದ ಆಡಳಿತ ಮಾದರಿಯನ್ನು ಜನರೆದುರಿಗೆ ಇಟ್ಟಿದ್ರು, ಪರ್ಯಾಯವಾದ ರಾಜಕೀಯ ಶೈಲಿಯನ್ನು ಪ್ರದರ್ಶಿಸ್ತಾ ಬಂದಿದ್ದರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ 2012ರಲ್ಲಿ ಆವತ್ತಿನ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ವಿರುದ್ಧ ನಡೆದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧ ಭಾರತ ಅನ್ನೋ ಗಾಂಧಿವಾದಿ ಅಣ್ಣಾ ಹಜಾರೆ ನೇತೃತ್ವದ ಸತ್ಯಾಗ್ರಹದ ಮೂಲಕ ಉದ್ಭವಿಸಿದ ಒಂದು ರಾಜಕೀಯ ಶಕ್ತಿ. ಹೀಗಾಗಿ ಇದ್ರ ಬಗ್ಗೆ ಅಪಾರವಾದ ಒಂದು ಆಶಾಕಿರಣ, ಹೊಸ ಆಶಾಕಿರಣ ಮೂಡಿತ್ತು. ಒಂದು ಭ್ರಮಾಲೋಕವನ್ನೇ ಕಟ್ಕೊಟ್ಟಿದ್ರು ಅದರ ಸಂಸ್ಥಾಪಕ ನಾಯಕ ಅರವಿಂದ್ ಕೇಜ್ರಿವಾಲ್. ಆದರೆ ಬರ್ತಾ 3ನೇ ಅವಧಿಗೆ ಅವರು ಮತ್ತೆ ಅಧಿಕಾರ ಪಡ್ಕೊಂಡ ಮೇಲೆ ನಿರಂತರವಾಗಿ ಭ್ರಮನಿರಸಿದ ಹಾದಿಯಲ್ಲಿ ಸಾಗ್ಬಿಟ್ರು. ಬಹುಶಃ 3ನೇ ಅವಧಿಯ ಗೆಲುವು ಅವರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಆತ್ಮವಿಶ್ವಾಸನ ತಂದುಕೊಡ್ತು ಅಂತ ಕಾಣುತ್ತೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ. ಅವರು ಭಾರತದ ಪ್ರಧಾನಿ ಆಗೋ ಕನಸು ಕಾಣಲಿಕ್ಕೆ ಶುರು ಮಾಡಿಬಿಟ್ರು. ಕಳೆದ ವರ್ಷ ಪಂಜಾಬ್ ರಾಜ್ಯದಲ್ಲಿ ಒಂದು ಪವಾಡ ಸದೃಶ ಗೆಲುವು ಸಿಕ್ಕ ಮೇಲಂತೂ 114 ಸೀಟ್ಗಳಲ್ಲಿ 94 ಸೀಟ್ ಬಂದುಬಿಡ್ತು. 2 ರಾಷ್ಟ್ರೀಯ ಪಕ್ಷಗಳು ಮಣ್ಣುಮುಕ್ಕಿದ್ವು. ಆಮೇಲೆ ಅಕಾಲಿ ದಳದ ಪ್ರಕಾಶ್ ಸಿಂಗ್ ಬಾದಲ್ ಅವರ ಅಕಾಲಿ ದಳ ಪಕ್ಷದ ಕುಟುಂಬ ರಾಜಕಾರಣ ಸಮಾಪ್ತಿ ಆಗೋಗ್ಬಿಡ್ತು. ಅದು ಮತ್ತಷ್ಟು ಅವರಿಗೆ ಆತ್ಮವಿಶ್ವಾಸನ ಹೆಚ್ಚಿಸ್ಬಿಟ್ಟು ಇಡೀ ಇಂಡಿಯಾ ಮೈತ್ರಿಕೂಟದ ಅತ್ಯಂತ ಬಲಿಷ್ಠ ನಾಯಕ ತಾನೇ, ಸಂಭಾವ್ಯ ಪ್ರಧಾನಮಂತ್ರಿ ತಾನೇ ಅನ್ನೋಷ್ಟರ ಮಟ್ಟಿಗೆ ಕನಸು ಕಾಣಲಿಕ್ಕೆ ಶುರುವಾಗಿದ್ದರು. ಅಷ್ಟೊತ್ತಿಗಾಗಲೇ ಅವರ ಪಕ್ಷದ ಸರ್ಕಾರದ ನೈತಿಕ ಅಧಪತನದ ಎಲ್ಲ ಲಕ್ಷಣ ಗೋಚರಿಸಲಿಕ್ಕೆ ಶುರುವಾಗ್ಬಿಟ್ರು. ವಿಶೇಷವಾಗಿ ಇವ್ರನ್ನ ಬಹುವಾಗಿ ಕಾಡದ ಲಿಕ್ಕರ್ ಹಗರಣ, ಅದು ದಕ್ಷಿಣ ಭಾರತದ ತೆಲಂಗಾಣ ರಾಜ್ಯದ ಆ ಲಿಕ್ಕರ್ ಲಾಬಿ ಜೊತೆ ಕೈ ಜೋಡಿಸ್ಬಿಟ್ಟು ಇವರು ಅಬ್ಕಾರಿ ನೀತಿಯನ್ನು ತಂದುಬಿಟ್ರು. ಅದರಿಂದ ಅಕ್ರಮವಾಗಿ ಲಾಭ ಮಾಡಿಕೊಂಡ್ರು ಪಕ್ಷಕ್ಕಾಗಿ. ಆ ಹಣವನ್ನು ಗೋವಾ
ಅಸೆಂಬ್ಲಿ ಚುನಾವಣೆಯಲ್ಲಿ ಬಳಸ್ಕೊಂಡ್ರು ಇತ್ಯಾದಿಗಳೆಲ್ಲ ಇಡಿ ಐಟಿ CBI ತನಿಖೆಗೊಳಪಟ್ಟು ಇವರು ನಡೆಸಿದ ಆ ವ್ಯವಹಾರಗಳೆಲ್ಲ ಬಯಲಿಗೆ ಬಂದಾಕ್ಷಣವೇ ಅದುವರೆಗೂ ಈ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ನಾಯಕ ಅನ್ನೋ ಒಂದು ಪ್ರತೀತಿ ಏನಿತ್ತು ಅದು ದೊಡ್ಡ ಪೆಟ್ಟನ್ನು ತಿಂತಾ ಬಂತು. ಅದಷ್ಟೇ ಅಲ್ಲ, ಅವರ ಸಚಿವ ಸಹೋದ್ಯೋಗಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರು ಬಹುಕಾಲದ ಸಂಗಾತಿ, ಅವರು ಇವತ್ತಲ್ಲ 2006ರಿಂದನೂ ಅವರು ಸಂಗಾತಿ ಆಗಿದ್ದರು. ಆ ಜನಪರ ಹೋರಾಟಗಳ ಜೊತೆಗೆ ಸಂಗಾತಿಯಾಗಿದ್ದ ಮನೀಶ್ ಸಿಸೋಡಿಯಾ ಅವರು ಅಲ್ಲಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ವಿನೂತನ ಪ್ರಯೋಗಗಳನ್ನು ಮಾಡಿದರು. ಆತ ಈ ಲಿಕ್ಕರ್ ಹಗರಣದಲ್ಲಿ ಸಿಕ್ಕಾಕೊಂಡು 1.5 ವರ್ಷಗಳ ಕಾಲ ಜೈಲಲ್ಲಿದ್ದರು. ಎಲ್ಲ ಹಂತದ ನ್ಯಾಯಾಲಯಗಳು ಆತನಿಗೆ ಬೇಲ್ ಕೊಡಲಿಕ್ಕೆ ನಿರಾಕರಿಸ್ತಾ ಬಂದವು. ಅವರು ಸ್ವತಃ ಕೇಜ್ರಿವಾಲ್ ಅವರು ತಮ್ಮ ಮೇಲೆ ಆರೋಪ ಬಂದಾಗ ತಾವು ನಿರಪರಾಧಿ ಆಗಿದ್ದರೆ ಆರಾಮವಾಗಿ ಹೋಗ್ಬಿಟ್ಟು ತನಿಖೆ ಎದುರಿಸ್ಬೋದಾಗಿತ್ತು. ಇಡಿನವರು 8 ಬಾರಿ ನೋಟಿಸ್ ಕೊಟ್ಟು ಕೂಡ ಒಂದೆಲ್ಲ ಒಂದು ಸಬೂಬು ಹೇಳ್ತಾ ತಪ್ಪಿಸ್ಕೊಳ್ತಾ ಬಂದ್ಬಿಟ್ರು. ಕೊನೆಗೆ 9ನೇ ಬಾರಿ ಹಾಜರಾದಾಗ ಅವ್ರ ಹತ್ರ ಉತ್ತರವೇ ಇರಲಿಲ್ಲ. ಇಡಿ ಎತ್ತಿದ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವೂ ಇರಲಿಲ್ಲ, ಅದರ ತನಿಖೆಗೆ ಸಹಕಾರವನ್ನು ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಬಂಧನಕ್ಕೊಳಗಾದರು. ಅವ್ರನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ ನ್ಯಾಯಾಲಯ ಕೂಡ ಮೇಲ್ನೋಟಕ್ಕೆ ಆರೋಪಗಳಿಗೆ ಸತ್ಯಾಂಶದೆ ಅಂತ ಹೇಳಿದಾಗ ದಿಲ್ಲಿಯಲ್ಲಿ ಆ ನಗರವಾಸಿ ಮಧ್ಯಮ ವರ್ಗದ ಜನರಿಗೆ ಅವರು ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರಭಾವಿಸೋರು ಅವರೇ. ಹೀಗಾಗಿ ಅವ್ರ ಮೇಲೆ ಖಂಡಿತವಾಗೂ ನಕಾರಾತ್ಮಕ ಪರಿಣಾಮ ಬೀರಲಿಕ್ಕೆ ಶುರುವಾಯಿತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಾವು ಜೈಲಿಗೆ ಹೋಗೋದು ಖಚಿತ ಅಂತ ಗೊತ್ತಾದಾಗ ಕನಿಷ್ಠ ರಾಜಕೀಯ ಸಭ್ಯತೆ ಶಿಷ್ಟಾಚಾರ ಒಂದು ನೀತಿ ಸಂಹಿತೆಯನ್ನು ಪಾಲಿಸ್ಬೋದಾಗಿತ್ತು. ಮುಖ್ಯಮಂತ್ರಿ ಪದವಿಗೆ ತಾತ್ಕಾಲಿಕವಾಗಿ ರಾಜೀನಾಮೆ ಕೊಟ್ಟು ತಾವು ತೆರವುಗೊಳಿಸಿದ ಸ್ಥಾನದಲ್ಲಿ ಮತ್ತೊಬ್ಬರನ್ನ ಕೂರಿಸ್ಬಿಟ್ಟು ಹೋಗೋದಾಗಿತ್ತು. ಎಲ್ಲ ಹಾಗೆ ಮಾಡಲಿಲ್ಲ. ಅಲ್ಲೂ ಕೂಡ ವೃತ್ತಿ ರಾಜಕಾರಣಿಗಳು ತಲೆ ತಗ್ಗಿಸುವಂಥ ರೀತಿಯ ಒಂದು ಮಾದರಿ ಆಗೋಗ್ಬಿಟ್ರು. ಮುಖ್ಯಮಂತ್ರಿ ಆಗಿದ್ಕೊಂಡೆ ಜೈಲಿಗೆ ಹೋದರು, ಜೈಲಿಂದನೇ ಸರ್ಕಾರ ನಡೆಸ್ತೀನಿ ಅಂತಂದು ಬಡಾಯಿ ಕೊಚ್ಕೊಂಡ್ರು. 4 ತಿಂಗಳ ಕಾಲ ದಿಲ್ಲಿಯಲ್ಲಿ ಆಡಳಿತವೇ ಸ್ಥಗಿತಗೊಂಡ್ಬಿಡ್ತು. ಕಡೆಗೂ ಸುಪ್ರೀಂ ಕೋರ್ಟ್ನಲ್ಲಿ ಹಾಗೂ ಹೀಗೂ ಬೇಲ್ ಪಡ್ಕೊಂಡು ಹೊರಗೆ ಬಂದಾಗ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟು ಯಾಕೆ ಅಂತಂದರೆ ನ್ಯಾಯಾಲಯ ಕಟ್ಟಪ್ಪಣೆ ವಿಧಿಸಿತ್ತು. ಇವರು ತಮ್ಮ ಮುಖ್ಯಮಂತ್ರಿ ಕಚೇರಿಗೆ ಹೋಗೋ ಹಾಗಿಲ್ಲ, ಸರ್ಕಾರದ ಕಡತಗಳಿಗೆ ಸಹಿ ಮಾಡೋ ಹಾಗಿಲ್ಲ. ಆ ಥರ ನಿಷ್ಕ್ರಿಯಗೊಳಿಸಿದಾಗ, ಕಾನೂನು ಪ್ರಕಾರವೇ ನಿಷ್ಕ್ರಿಯಗೊಳಿಸಿದಾಗ ಗತ್ಯಂತರವಿಲ್ಲದೆ ತಮ್ಮ ಸಹೋದ್ಯೋಗಿ ಅತಿಶಿ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಆದರೆ ಆಕೆ ನಡೆಸ್ಕೊಂಡಿದ್ದೆ ಹಾಗೆ ಒಬ್ಬ ಕೈಗೊಂಬೆ ಮುಖ್ಯಮಂತ್ರಿ ಥರ. ಆಕೆ ಕೂಡ ಅಷ್ಟೊಂದು ವಿದ್ಯಾವಂತ, ಆಧುನಿಕ ಕಾಲದ ವಿದ್ಯಾವಂತ ಮಹಿಳೆ ಆಗಿ, ಹೋರಾಟಗಾರ್ತಿಯಾಗಿ ಯಾವ ರೀತಿ ಒಳ್ಳೆ ಗುಲಾಮರ ಥರ ನಡ್ಕೊಂಡ್ರು. ಕೇಜ್ರಿವಾಲ್ ಅವರ ಪೀಠಾಸನವನ್ನು, ಮುಖ್ಯಮಂತ್ರಿ ಅಧಿಕೃತ ಪೀಠಾಸನವನ್ನು ಪಕ್ಕದಲ್ಲೇ ಮತ್ತೊಂದು ಕುರ್ಚಿ ಹಾಕೊಂಡ್ಬಿಟ್ಟು ಕೂತ್ಕೊಂಡು ಒಳ್ಳೆ ರಾಮ ವನವಾಸಕ್ಕೆ ಹೋದಾಗ ಭರತ ಅವರ ಪಾದುಕೆಗಳನ್ನು ಸಿಂಹಾಸನ ಮೇಲಿಟ್ಟು ಅಧಿಕಾರ ನಡೆಸಿದ್ನಲ್ಲ, ಆ ರೀತಿ ಮುಖ್ಯಮಂತ್ರಿಯಾಗಿ ಆಕೆ ವರ್ತಿಸಿದ್ಲು. ಅಂದರೆ ಒಂಥರ ಭಟ್ಟಂಗಿತನದ ವರ್ತನೆ. ಇವೆಲ್ಲ ಪರಸ್ಪರ ಪೂರಕವಾಗಿದ್ದು. ಅಕ್ರಮ ವ್ಯವಹಾರಗಳಲ್ಲಿ ಸೀನಿಯರ್ ಲೀಡರ್ಗಳೆಲ್ಲ ಜೈಲಿಗೆ ಹೋಗೋದು, ಆಮೇಲೆ ಇವರು ಅವ್ರ ಸ್ಥಾನದಲ್ಲಿ ಬಂದು ಅವರ ಉತ್ತರಾಧಿಕಾರಿಗಳಾಗಿ ಬಂದು ಕೂತಿರೋರು ಗುಲಾಮರ ಥರ ವರ್ತಿಸೋದು. ಪ್ರತಿ ದಿವಸ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಿದ್ದೆ ಕೇಜ್ರಿವಾಲ್ ಹೊರತು ಮುಖ್ಯಮಂತ್ರಿ ಅಲ್ವೇ ಅಲ್ಲ. ಮಾತೆತ್ತಿರ ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡೋದು. ಸೊ ಇದ್ಯಾವ ಪರ್ಯಾಯ ರಾಜಕೀಯ ಸಂಸ್ಕೃತಿ ಅಂತ ಅನ್ಸ್ಲಿಕ್ಕೆ ಶುರುವಾಗ್ಬಿಡ್ತು ದಿಲ್ಲಿ ಮತದಾರರಿಗಷ್ಟೇ, ಇಡೀ ಭಾರತದ ಮತದಾರರಿಗೆ. ಅದ್ರ ಜೊತೆಗೆ ಇವರು ಅಧಿಕಾರಕ್ಕೆ ಬಂದಾಗಿನಿಂದ ಅವ್ರು ಬಂದಿದ್ದೇ ಹೋರಾಟದ ಮಾರ್ಗದಿಂದ, ಆಂದೋಲನದ ಮೂಲಕ ಅಲ್ಲಿ ಬಂದರು, ಪ್ರೊಟೆಸ್ಟ್ ಪಾಲಿಟಿಕ್ಸ್ ಮೂಲಕ ಬಂದರು. ಆದರೆ ಪವರ್ ಪಾಲಿಟಿಕ್ಸ್ಗೆ ಬಂದಮೇಲೆ ಆಡಳಿತ ನಡೆಸೋದ್ಬಿಟ್ಟು ಮತ್ತೆ ಆಂದೋಲನ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಆ ಪ್ರೊಟೆಸ್ಟ್ ಅಧಿಕಾರ ಅನ್ನೋದು ಹೋರಾಟದ ರಾಜಕಾರಣದ ವಿಸ್ತರಣೆ ಅಂತ ರಾಮ್ ಮನೋಹರ್ ಲೋಹಿಯಾ ಅವರು ಹೇಳಿದ್ದಾರೆ, ನಿಜ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆ ಚಳುವಳಿ ಮಾಡೋ ಹಕ್ಕಿಲ್ಲ. ಮುಖ್ಯಮಂತ್ರಿ ಮತ್ತು ಮಂತ್ರಿಗಳು ಹೋಗ್ಬಿಟ್ಟು ದಿನನಿತ್ಯ ಒಂದಿಲ್ಲ ಒಂದು ನೆಪ ಎತ್ಬಿಟ್ಟು ಅಲ್ಲಿ ಧರಣಿ ಕೂತ್ಕೊಳ್ಳೋದು, ಪ್ರತಿಭಟನೆ ಮಾಡೋ ಹಕ್ಕೇ ಇಲ್ಲ. ಅದನ್ನು ಹೋರಾಟ ಅನ್ನೋ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗಿನಿಂದಾನು ಸತತವಾಗಿ ಇವರು ಒಂದಿಲ್ಲ ಒಂದು ದಿನ ಬಿಟ್ಟು ದಿನ ಕಾಲ್ಕೆರ ಜಗಳಕ್ಕೆ ಶುರು ಮಾಡಿದ್ರು. ನರೇಂದ್ರ ಮೋದಿಯ ವಿರುದ್ಧ ಮತ್ತು ಗವರ್ನರ್ ವಿರುದ್ಧ ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಜೊತೆಗೆ ಒಂದು ಸಹಕಾರ, ಒಂದು ನಿರಂತರವಾದ ಸಂವಾದ ಸಮಾಲೋಚನೆ ಮೂಲಕ ಅವರು ಆಡಳಿತ ನಡೆಸ್ಬೋದು, ಸುಗಮವಾಗಿ ಆಡಳಿತ ನಡೆಸ್ಬೋದಾಗಿತ್ತು. ತನ್ಮೂಲಕ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದ ಎಲ್ಲ ಆರ್ಥಿಕ ನೆರವು ಮತ್ತು ಇತರ ನೆರವನ್ನು ಪಡ್ಕೊಬೋದಾಗಿತ್ತು. ಅದ್ರ ಬದಲು ನಿರಂತರವಾಗಿ ಜಗಳ ಕಾಯ್ತಾ ಬಂದರು. ಯಾಕಂದರೆ ನಮ್ಗೆ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಆಗಿಬಿಟ್ಟಿತ್ತು. ಎಲ್ಲಿ ನನಗೆ BJPಯ ಪಾಲುದಾರ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತಂದ್ಬಿಟ್ಟು, ಯಾಕಂದರೆ ಇವರು BJPನ ಇತರ ಪಕ್ಷಗಳ ಥರ ಕೋಮುವಾದಿ ಅಂತ ದೂರ ಇಡ್ತಾ ಬಂದಿದ್ರು. 2020ರಲ್ಲಿ ಅಮೆರಿಕದ ಅವತ್ತಿನ ಅಧ್ಯಕ್ಷ ಟ್ರಂಪ್ ಅವರು ದಿಲ್ಲಿಗೆ ಬಂದಾಗ ಆ CAA ವಿರುದ್ಧ ನಡೆದ ಚಳವಳಿ ಹಿಂಸಾರೂಪ ತಾಳಿತು. ಆ ಹಿಂಸಾಚಾರಕ್ಕೂ ಕೂಡ ಪರೋಕ್ಷವಾಗಿ ಆಮ್ ಆದ್ಮಿ ಪಕ್ಷ ಬೆಂಬಲ ಕೊಟ್ಟಿತ್ತು ಅನ್ನೋ ಒಂದು ಭಾವನೆ ಜನರಲ್ಲಿ ಮೂಡ್ಬಿಡ್ತು. ಅದಷ್ಟೇ 1.5 ವರ್ಷಗಳ ಕಾಲ ಆ ಮೋದಿ ಸರ್ಕಾರದ ಕೃಷಿ ನೀತಿಗಳ ವಿರುದ್ಧ ಆ ದಿಲ್ಲಿ ಗಡಿಯಲ್ಲಿ ರೈತರ ಹೋರಾಟ ನಡೀತಲ್ಲ, ಅದಕ್ಕೂ ಕೂಡ ಪರೋಕ್ಷವಾಗಿ ಆಮ್ ಆದ್ಮಿ ಪಕ್ಷ ಬೆಂಬಲ ಕೊಡ್ತು. ನೇರವಾಗಿ ಆ ಹೋರಾಟಕ್ಕೆ. ಆಮೇಲೆ ಅದ್ರ ಪರಿಣಾಮವಾಗಿ ಅವ್ರಿಗೆ ಪಂಜಾಬ್ನಲ್ಲಿ ಲಾಭ ಸಿಕ್ತು ಅಂತ ಕಾಣುತ್ತೆ. ಆ ಪ್ರಚಂಡ ಗೆಲುವಿಗೆ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಈ ರೀತಿ ಆಡಳಿತ ನಡೆಸೋದಕ್ಕಿಂತ ದಿನನಿತ್ಯ ಹೋರಾಟ ಮಾಡೋದೇ ಒಂದು ಹೊಸ ರಾಜಕೀಯ, ಅದು ಆ ಗವರ್ನೆನ್ಸ್ ಅನ್ನೋದು ಕೊಲ್ಯಾಪ್ಸ್ ಆಯಿತು. ದೈನಂದಿನ ಆಡಳಿತ ವ್ಯವಸ್ಥೆ ಕುಸಿದು ಬಿತ್ತು ಅದರಲ್ಲಿ. ಆದರೆ
ಇವರು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಹೊಸ ಪ್ರವೃತ್ತಿ ತಂದುಬಿಟ್ರು. ಉಚಿತವಾಗಿ ವಿದ್ಯುತ್ ಪೂರೈಕೆ, ಉಚಿತವಾದ ನೀರು ಸರಬರಾಜು, ಉಚಿತವಾದ ಪ್ರಯಾಣ, ಬಸ್ಸು ಮತ್ತು ಮೆಟ್ರೋಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಪ್ರಯಾಣದ ವ್ಯವಸ್ಥೆ ಇತ್ಯಾದಿ ಈ ಸೌಲಭ್ಯ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತ ಏನು ಬಂದವಲ್ಲ, ಅದೇ ಗ್ಯಾರಂಟಿಗಳ ದಾಳವನ್ನು ಕರ್ನಾಟಕದ ಕಾಂಗ್ರೆಸ್ ಪಕ್ಷ 2023ರಲ್ಲಿ ಉರುಳಿಸಿದ ಮೇಲೆ ಈ ಆಮ್ ಆದ್ಮಿ ಪಕ್ಷದ ಪ್ರಖರತೆ ಕಡಿಮೆ ಆಗ್ತಾ ಬಂದ್ಬಿಟ್ಟು ಈ ಬಾರಿ ಪುರುಷರಿಗೂ ಫ್ರೀ ಅನ್ನೋದು ಪ್ರಣಾಳಿಕೆಯಲ್ಲಿತ್ತು. ಹೌದು. ಹಾಗಾಗಿ ಪೈಪೋಟಿಗೆ ಬಿಟ್ಟರು, ಎಲ್ಲಿ ಸೋಲಾಗ್ಬಿಡುತ್ತೆ ಅನ್ನೋ ಭಯದಿಂದ ಒಬ್ರಿಗೊಬ್ರು ಪೈಪೋಟಿಗಳಿಬಿಟ್ರು. ಎಲ್ಲಕ್ಕಿಂತ ದೊಡ್ಡ ಒಂದು ರಾಜಿ ಮಾಡ್ಕೊಂಡಿದ್ವು, ಇದುವರೆಗೂ ರಾಜಿ ಮಾಡ್ಕೊಳ್ದೇ ಇದ್ದ ಮೋದಿಯವರು ಈ ಉಚಿತ ಕೊಡುಗೆಗಳಿಗೆಲ್ಲ ರೇವಡಿ ಅಂತ ಲೇವಡಿ ಮಾಡ್ತಾಯಿದ್ರು. ಅವರು ಕೂಡ ಗತ್ಯಂತರವಿಲ್ಲದೇ, ಯಾಕಂದರೆ ತಮ್ಮ ಎದುರಾಳಿ ಪಕ್ಷಗಳು ಈ ಥರ ಮಾಡ್ತಿರುವಾಗ ನಾವು ಏನಾದರೂ ಮಾಡಬೇಕು, ಯುದ್ಧ ಗೆಲ್ಲಕ್ಕೆ ಒಂದು ಅಸ್ತ್ರವನ್ನು ಅವರು ಬಳಸಬೇಕಾಗ್ಬಂತು. ಅವರು 2500 ರೂಪಾಯಿನೇನೋ ಕೊಡ್ತೀವಿ ಅಂತಂದ್ಬಿಟ್ಟು ಇವರು ವಾಗ್ದಾನ ಮಾಡಬೇಕಾಗ್ಬಂತು. ಈ ಆಮ್ ಆದ್ಮಿ ಪಕ್ಷದ ಈ ಬೇಜವಾಬ್ದಾರಿತನದ ಈ ಧೋರಣೆ ಏನಿತ್ತು ಅಂದರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ, ಸಾರ್ವಜನಿಕ ನಿಧಿಯ ಬಗ್ಗೆ ಬೇಕಾಬಿಟ್ಟು ಉಚಿತವಾಗಿ ಕೊಡ್ತಾ ಹೋಗ್ಬೋದು, ಬಡ ಮತದಾರನ ವಶೀಕರಣ ಮಾಡಿಬಿಟ್ಟು ಚುನಾವಣೆಗೆ ಗೆಲ್ಲಬೇಕು, ಚುನಾವಣೆಯಿಂದ ಚುನಾವಣೆಗೆ ಗೆಲ್ಲದೆ ರಾಜಕಾರಣ ಅನ್ನೋ ರೀತಿಯಲ್ಲಿ ತಂದುಬಿಟ್ರಲ್ಲ. ಅವರು ಸಾಗಿ ಬಂದ ಹಾದಿಗೂ ಅವರು ಆಡಳಿತ ನಡೆಸಿದ ವೈಖರಿಗೂ ಅಜಗಜಾಂತರ ವ್ಯತ್ಯಾಸ ಶುರುವಾಗ್ಬಿಡ್ತು. ಅದೇ ರೀತಿ ಮುಖ್ಯಮಂತ್ರಿ ಅಧಿಕೃತ ನಿವಾಸದ ನವೀಕರಣಕ್ಕೆ 7,90,00,000 ಅಂತ ಆರಂಭಿಕ ಅಂದಾಜಿದ್ರೆ ಅವ್ರು ಖರ್ಚು ಮಾಡಿದ 33,60,00,000 ಅಂತ ವರದಿಯಲ್ಲೇ ಬಂತು. 2015ರಲ್ಲಿ ಮೊದಲ ಬಾರಿಗೆ, ಎರಡನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದಾಗ ಮೆಟ್ರೋ ರೈಲಲ್ಲಿ ಬಂದಂತಹ ಕೇಜ್ರಿವಾಲ್ ಆಮೇಲೆ ಶೇಷ್ ಮಾಲ್ ಸೇರ್ಕೊಂಡ್ರು ಅಂತ ಒಂದು ಮಾತು. ಮೆಟ್ರೋ ರೈಲಿನಿಂದ ಹಿಡಿದು ಶೇಷ್ ಮಾಲ್ವರೆಗೆ ಅವರ ಭ್ರಷ್ಟಾಚಾರದ ಅದರಲ್ಲೂ ಎರಡನೇ ಅವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಶುರುವಾದಂತಹ ಒಂದು ಅರಾಜಕತೆ ದೆಹಲಿಯಲ್ಲಿ, ಯಮುನಾ ನದಿ ಕ್ಲೀನಿಂಗ್ ಇರ್ಬೋದು, ಆಸ್ಪತ್ರೆಗಳ ಅವ್ಯವಸ್ಥೆ ಇರ್ಬೋದು, ಇವನ್ ಶಿಕ್ಷಣ ಇಲಾಖೆಯಲ್ಲಿ ಮೊದಲ ಅವಧಿಯಲ್ಲಿ ಏನಾಗಿತ್ತು ಅದು ಕೂಡ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಇವರು ಏಕಚಕ್ರಾಧಿಪತಿ ಥರ ವರ್ತಿಸಕ್ಕೆ ಶುರು ಮಾಡಿದ್ರು. ಹಾಗಾಗಿ ಆರಂಭಿಕ ವರ್ಷಗಳಲ್ಲಿ ಈ ಅಣ್ಣಾ ಹಜಾರೆ ಅವರ ಚಳವಳಿ ನಂತರ ಅವರು ಕೂಡ ಬೇಸತ್ಬಿಟ್ಟು ಹೊರಗೆ ಬಂದ್ಬಿಟ್ರು. ಈತ ಸರ್ವಾಧಿಕಾರಿ ಧೋರಣೆ ಇವ್ರ ಜೊತೆಗೆ ಹೊಂದ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಅವರೆಲ್ಲ ಹೊರಗೆ ಬಂದಾಗಲೇ ಅಪಾಯದ ಗಂಟೆ ಬಾರಿಸ್ದಂಗೆ ಆಗಿತ್ತು, ಅಪಾಯದ ಸಂಕೇತಗಳು ಸಿಕ್ಕಿದ್ವು, ಅದನ್ನ ಯಾವುದೂ ಗಮನಿಸಲೇ ಇಲ್ಲ. ಆಮ್ ಆದ್ಮಿ ಪಕ್ಷದ ಫೌಂಡರ್ಗಳ ಪೈಕಿ ಸಿಸೋಡಿಯಾ ಮತ್ತು ಕೇಜ್ರಿವಾಲ್ ಇಬ್ಬರೇ ಕೊನೆಗೆ ಉಳ್ಕೊಂಡು ಅನ್ಸುತ್ತೆ, ಇನ್ನೆಲ್ಲರೂ ಆಚೆ ಬಂದ್ರು. ಹೌದು, ಆಚೆ ಬಂದ್ಬಿಟ್ರು. ದಿನನಿತ್ಯ ಮೋದಿಯನ್ನು ನೆನೆಸೋದು, ಕೇಂದ್ರ ಸರ್ಕಾರ ಜೊತೆಗೆ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು, ಗವರ್ನರ್ ಜೊತೆಗೆ ಲೆಫ್ಟಿನೆಂಟ್ ಗವರ್ನರ್ ದಿನನಿತ್ಯ ಕಾಲ್ ಕೆರೆದು ಜಗಳ ಮಾಡೋದು, ಇದ್ರ ಮಾಡೋದ್ರಿಂದ ಏನಾಗ್ಬಿಡ್ತು, ಅಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ ಬಂತು. ಆಮೇಲೆ 2022ರಲ್ಲಿ ದಿಲ್ಲಿ ಮಹಾನಗರ ಪಾಲಿಕೆಯನ್ನು ಕೂಡ ಗೆದ್ಕೊಂಡ್ಬಿಟ್ರು ಆಮ್ ಆದ್ಮಿ ಪಕ್ಷ. ಆವಾಗ ಅಲ್ಲಿನ ಮೂಲ ಸೌಕರ್ಯಗಳ ಕಡೆ ಲಕ್ಷ್ಯ ಕೊಡಲಿಕ್ಕೆ ಇವ್ರಿಗೆ ಟೈಮೇ ಇರಲಿಲ್ಲ. ಯಾಕಂದರೆ ಇಂಡಿಯಾ ಮೈತ್ರಿಕೂಟದ ರಾಜಕಾರಣ ಮಾಡೋಕ್ಕೆ ಶುರು ಮಾಡಿಬಿಟ್ರು ಲೋಕಸಭಾ ಚುನಾವಣೆ ಬರ್ತಿರೋ ಹಾಗೆಯೇ. ಆಮೇಲೆ ದಿಲ್ಲಿ ಮತದಾರರ ರಾಜಕೀಯ ಆಯ್ಕೆ ಕೂಡ ಎಷ್ಟು ವಿಶಿಷ್ಟವಾಗಿತ್ತು ಅಂದರೆ, ಒಮ್ಮೆ 2014ರಲ್ಲಿ ಕಾಂಗ್ರೆಸ್ಸು ಹೀನಾಯವಾಗಿ ಸೋತು ನೆಲಕಚ್ಚಿದ ಮೇಲೆ, ಅದೊಂದು ಸ್ಪೆಂಟ್ ಫೋರ್ಸ್ ಅಂತ ಗೊತ್ತಾದ ಮೇಲೆ ನಾಯಕತ್ವದ 2 ಮಾದರಿಗಳು ಅವರ ಎದುರಿಗಿದ್ವು ದಿಲ್ಲಿ ಮತದಾರರ ಎದುರಿಗೆ. ಸೊ ಹಾಗಾಗಿಬಿಟ್ಟು ಅವರು ದೇಶ ಆಳಲಿಕ್ಕೆ ಮೋದಿ, ರಾಜ್ಯ ಆಳಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಅಂತ ಅವ್ರನ್ನೇ ಆರಿಸ್ತಾ ಬಂದ್ಬಿಟ್ರು. ಸತತವಾಗಿ 3 ಲೋಕಸಭಾ ಚುನಾವಣೆಯಲ್ಲಿ ಮೋದಿಯ ಭಾರತೀಯ ಜನತಾ ಪಕ್ಷಕ್ಕೆ 7 ಸೀಟ್ ಕೊಟ್ಟ ದಿಲ್ಲಿ ಜನ ಸತತವಾಗಿ 2 ಅಸೆಂಬ್ಲಿ ಎಲೆಕ್ಷನ್ಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಒಮ್ಮೆ 70ಕ್ಕೆ 67 ಸೀಟು, ಒಮ್ಮೆ 70ಕ್ಕೆ 62 ಸೀಟು, ಒಮ್ಮೆ ಬಿಜೆಪಿ, ಭಾರತೀಯ ಜನತಾ ಪಕ್ಷ ಒಮ್ಮೆ 3 ಸೀಟು, ಒಮ್ಮೆ 8 ಸೀಟು, ಆಮೇಲೆ ಕಾಂಗ್ರೆಸ್ಗೆ ಪ್ರತಿ ಸಾರಿ 0. ಸೊ ಈ ರೀತಿ 2 ರಾಷ್ಟ್ರೀಯ ಪಕ್ಷಗಳನ್ನು ಮಟ್ಟ ಹಾಕ್ಬಿಟ್ಟು ಅಸೆಂಬ್ಲಿ ಚುನಾವಣೆ ಗೆಲ್ತಾ ಬಂದಿದ್ದ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಬಹುಶಃ ಕಳೆದ ವರ್ಷ ಈ ಪಂಜಾಬ್ ಎಲೆಕ್ಷನ್ ಸಿಕ್ಕ ಆ ಪವಾಡ ಸದೃಶ ಗೆಲುವಿತ್ತಲ್ಲ, ಪ್ರಚಂಡ ಗೆಲುವಿತ್ತು, ಅದರಿಂದಾಗಿ ಅವ್ರು ತಾನು ನಡೆದಿದ್ದೇ ಹಾದಿ ಅನ್ನೋ ಒಂಥರ ತುಂಬ ಆತ್ಮವಿಶ್ವಾಸ ಬಂತು ಅಂತ ಕಾಣುತ್ತೆ. ಹೀಗಾಗ್ಬಿಟ್ಟು ಅವರ ನಡವಳಿಕೆ, ಅವರ ಹೇಳಿಕೆ ವೈಖರಿ ಜೊತೆಗೆ ಕುಸಿದ ಆಡಳಿತ ವ್ಯವಸ್ಥೆ, ಇದೆಲ್ಲದರ ಜೊತೆಗೆ ಅವ್ರ ಮೇಲೆ ಬಂದ ಭ್ರಷ್ಟಾಚಾರ ಆರೋಪ ಭಾಳ ಮುಖ್ಯವಾಗಿ ಅದನ್ನೇ. ಆ ಆರೋಪ ಬಂದಾಗಲೂ ಕೂಡ ಸಜ್ಜನಿಕೆಯಿಂದ ಸಾರ್ವಜನಿಕ ಶಿಷ್ಟಾಚಾರ ಪಾಲನೆ ಮಾಡಿದ್ರೆ ಸ್ವಲ್ಪ ಕ್ಷಮಿಸ್ತಿದ್ರೇನೋ ನೋಡಿ. ಇದಕ್ಕೆ ವ್ಯತಿರಿಕ್ತವಾಗಿ ಜಾರ್ಖಂಡ್ನಲ್ಲಿ ಕೂಡ ಹೇಮಂತ್ ಸೊರೇನ್, ಬುಡಕಟ್ಟು ಜನಾಂಗದ ನಾಯಕ, ಅವ್ರಿಗೂ ಕೂಡ ತಾವು ಜೈಲಿಗೆ ಹೋಗ್ಬೇಕಾಗಿ ಬಂದಿದೆ ಅನ್ನೋ ಗೊತ್ತಾದ ಕೂಡಲೇ ಗೌರವದಿಂದ ರಾಜಭವನಕ್ಕೆ ಹೋಗ್ಬಿಟ್ಟು ರಾಜ್ಯಪಾಲರಿಗೆ ರಾಜೀನಾಮೆ ಒಪ್ಪಿಸ್ಬಿಟ್ಟು ಇಡಿಗೆ ಸರೆಂಡರ್ ಆಗಿ ಸ್ವಲ್ಪ ದಿವಸ ಜೈಲಿಗೆ ಹೋಗಿ ಬಂದರು. ಅವ್ರ ಪರವಾಗಿ ಸಹಾನುಭೂತಿ ಅಲೆ ಬಂತು. ಆ ಇಡೀ ಜಾರ್ಖಂಡ್ ರಾಜ್ಯದಲ್ಲಿ ಪ್ರಚಂಡ ಗೆಲುವನ್ನು ಪಡ್ಕೊಂಡ್ರು. ಈತ ಒಂದು ವಿದ್ಯಾವಂತ ಸೇನಾಪಡೆ ಇವ್ರ ಹಿಂದಿತ್ತು. ಎಲ್ಲಕ್ಕಿಂತ ಇವತ್ತು ನನಗೆ ಸಂಕಟ ಆಗ್ತಿರೋದು, ಇವರು ಆರಂಭಿಕ ದಿನಗಳಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ಸತ್ಯಾಗ್ರಹ ಶುರು ಮಾಡಿದಾಗ ಅನೇಕ ಜನ ಕಾರ್ಪೊರೇಟ್ ಕಂಪನಿಗಳಲ್ಲಿ ದೇಶ ವಿದೇಶಗಳಲ್ಲಿದ್ದ ವಿದ್ಯಾವಂತ ಯುವಕರೆಲ್ಲ ತಮ್ಮ ನೌಕರಿಗೆ ರಾಜೀನಾಮೆ ಕೊಟ್ಬಿಟ್ಟು ಇವ್ರ ಜೊತೆಗೆ ಬಂದು ಸೇರಿಕೊಂಡ್ರು. ಅವ್ರನ್ನ ಯಾವ ರೀತಿ ಅವ್ರಿಗೆಲ್ಲ ಒಂದು ಭ್ರಮಾಲೋಕ ಸೃಷ್ಟಿಸ್ಬಿಟ್ಟು ಒಂದು ಕನಸಿನ ಹಾದಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೊನೆಗೆ ಇವತ್ತು ಕೆಳಗೆ ದಪ್ಪಂತ ಅವ್ರು ಕೆಳಗ್ಬಿಟ್ರು. ಅವ್ರು ಅನೇಕ ದೂರ ಸರ್ಕೊಂಡ್ಬಿಟ್ರು. ಕರ್ನಾಟಕದಲ್ಲಿ ಅನೇಕ ಯುವ ನಾಯಕರುಗಳಿದ್ರು ಆಮ್ ಆದ್ಮಿ ಪಕ್ಷಕ್ಕೆ, ಅವರೆಲ್ಲ ದೂರ ಸರ್ಕೊಂಡ್ಬಿಟ್ರು ಇವ್ರ ಆಡಳಿತ ವೈಖರಿ, ಇವ್ರ ರಾಜಕೀಯ ಶೈಲಿ ನೋಡ್ಬಿಟ್ಟು. ಹೀಗಾಗಿ ಇದೊಂದು
ಕ್ಯುಮ್ಯುಲೇಟಿವ್ ಎಫೆಕ್ಟ್, ಒಂದು ಅವರು ಮಾಡಿದ ಅನೇಕ ಪ್ರಮಾದಗಳು ಮತ್ತು ಲೋಪಗಳ ಒಟ್ಟಾರೆ ಪರಿಣಾಮ ಇದು. ಅಂದರೆ ಒಟ್ಟಾರೆ ಪರಿಣಾಮ ಅವರ ಎರಡೂ ಅವಧಿಯ ಅರಾಜಕತೆಗೆ ಪ್ರೋತ್ಸಾಹ ಕೊಡುವಂಥದ್ದಿರ್ಬೋದು, ಆಡಳಿತದಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ ಮತ್ತು ವೈಯಕ್ತಿಕವಾಗಿ ನೈತಿಕತೆಯನ್ನು ಕಳ್ಕೊಂಡದ್ದು ಸ್ವತಃ ಕೇಜ್ರಿವಾಲ್. ಹಾಗಾಗಿ ಸ್ವತಃ ಅವರೇ ಸಹ 4,000 ಮತಗಳಿಂದ ಇವತ್ತು ಮತ ಎಣಿಕೆ ನಡೆದಾಗ ಒಂದು ಸುದ್ದಿ ವಾಹಿನಿಯಲ್ಲಿ ಇದು ಬಂತು, ಅವರ ರಾಜಕೀಯ ಗುರು ಅಣ್ಣಾ ಹಜಾರೆ ಅವರು ಕೆಲವು ಮಾತಾಡಿದರು. ಅವ್ರು ಏನು ಹೇಳಿದ್ರು, ನಾನು ಹಲವಾರು ಬಾರಿ ಈತನಿಗೆ ಕಿವಿಮಾತು ಹೇಳಿದೆ, ಚುನಾವಣೆಯಲ್ಲಿ ಮುನ್ನಡೆಸುವಂಥ ನಾಯಕನಿಗೆ ಆತನ ಆಚಾರ ಶುದ್ಧಿ ಇರಬೇಕು, ವಿಚಾರ ಶುದ್ಧಿ ಇರಬೇಕು, ಅವೆರಡೂ ಶುದ್ಧಿ ಇಲ್ಲದೇ ಇದ್ದರೆ ಗೆಲ್ಲೋಕ್ಕೆ ಸಾಧ್ಯ, ಜನ ಒಪ್ಪೋದಿಲ್ಲ ಅಂತ ಹೇಳಿದರು. ಅಂದರೆ ನೈತಿಕತೆ ಮತ್ತು ವೈಚಾರಿಕತೆ ಎರಡೂ ಮುಖ್ಯ. ಇವ್ರಿಗೆ ವಿಚಾರಧಾರ ಇತ್ತು, ಒಂದು ಪರ್ಯಾಯ ಆಡಳಿತ ಮಾದರಿ ಕೊಟ್ಟಿದ್ರು, ಎಲ್ಲ ಮಾಡಿದರು. ಆದರೆ ಸ್ವತಃ ವ್ಯಕ್ತಿಗತವಾದ ನೈತಿಕತೆಯನ್ನು ಕಳ್ಕೊಂಬಿಟ್ರು. ಇವ್ರು ಮಾಡಿದ್ದೆಲ್ಲ ಢೋಂಗಿತನ, ಆಷಾಢಭೂತಿತನ ಅಂತ ಜನಕ್ಕೆ ಅನಿಸಿದಾಗ ಇವತ್ತು ನೋಡಿ, ಅತಿಶಿ ಸಿಂಗ್ ಮಾತ್ರ ಗೆದ್ದಿದ್ದಾರೆ, ಮಾಜಿ ಮುಖ್ಯಮಂತ್ರಿ, ಅವರು ಮಾತ್ರ ಗೆದ್ದಿದ್ದಾರೆ. ಅದು 1,000 ಮತಗಳಿಗೆ ಗೆದ್ದರೆ ಹೊರತು ಉಳಿದಂತೆ ಈ ಆಮ್ ಆದ್ಮಿ ಶೋ ಕೇಸ್ನಲ್ಲಿದ್ದ ಎಲ್ಲ ಬ್ರ್ಯಾಂಡ್ ಅಂಬಾಸಡರ್ಗಳು, ಆ ಜನಪ್ರಿಯ ಮುಖಗಳು ಎಲ್ಲರೂ ಸೋತು ಹೋಗ್ಬಿಟ್ಟಿದ್ದಾರೆ. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಸಂಜಯ್ ಸಿಂಗ್ ಇತ್ಯಾದಿಗಳೆಲ್ಲ ಸೋತು ಹೋಗ್ಬಿಟ್ಟಿದ್ದಾರೆ. ಅಂದರೆ ಅದು ಏನು ತೋರಿಸುತ್ತೆ, ಆಮ್ ಆದ್ಮಿ ಪಕ್ಷ ಇವತ್ತು ಆ ರೀತಿಯ ಪರ್ಯಾಯ ರಾಜಕಾರಣದ ಮಾದರಿ ಅಲ್ವೇ ಅಲ್ಲ. ಇದು ಕೂಡ 10ರಲ್ಲಿ 11ನೇ ಪಕ್ಷ ಅಂತ. ಇವರು ಕೂಡ ಪುಡಾರಿ ರಾಜಕಾರಣ ಕೇಳಿದ್ರು, ಅವಕಾಶವಾದಿ ರಾಜಕಾರಣ ಕೇಳಿದ್ರು ಅನ್ನೋ ರೀತಿಯಲ್ಲಿ ಬಿಂಬಿತವಾಯಿತು. ಆಮೇಲೆ ಇಡೀ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿ ನಡೆಸಿಕೊಂಡ್ರೆ ಅಯ್ಯೋ ಅಂತ ಮರುಕ ಬರುತ್ತೆ, ನಮ್ಗೆ ಸಿಟ್ಟು ಬರ್ತಾ ಇಲ್ಲ. ನೋಡಿ, ಸತತವಾಗಿ 3 ಲೋಕಸಭಾ ಚುನಾವಣೆಯಲ್ಲೂ ಶೂನ್ಯ, 3 ಅಸೆಂಬ್ಲಿ ಚುನಾವಣೆಗಳು ಶೂನ್ಯ. ಅದರಲ್ಲೂ ಈ ಬಾರಿ ರಾಹುಲ್ ಗಾಂಧಿ ಪ್ರಚಾರ ಮಾಡುವ ಒಂದು ಆಸಕ್ತಿಯನ್ನ ಕಳ್ಕೊಂಡ್ಬಲ್ಲ. ಇದೇ ಮೊದಲ ಬಾರಿಗೆ ಪ್ರತಿಪಕ್ಷದ ನಾಯಕ 99 ಸೀಟ್ ಬಂದಿದೆ ಅಂತಂದ್ಬಿಟ್ಟು ಪ್ರಚಾರ ಮಾಡಿದ್ರಲ್ಲ ರಾಹುಲ್ ಗಾಂಧಿ. ಯಾಕೆ ಅವ್ರಿಗೆ ಕಡೆಗೂ ಬಸವಣ್ಣವ್ರ ಕಾಲದಲ್ಲೇ ಅಲ್ಲಮ್ಮ ಪ್ರಭು ಅಲಂಕರಿಸಿದ್ದ ಆ ಶೂನ್ಯ ಸಿಂಹಾಸನ ಕಾಂಗ್ರೆಸ್ ಪಾಲಿಗೆ ದಕ್ತಲ್ಲ, ಅದ್ರ ಬಗ್ಗೆ ಅಪಾರವಾಗಿ ಆತ್ಮನಿರೀಕ್ಷೆ ಮಾಡ್ಕೋಬೇಕು. ಈ ಕಾಂಗ್ರೆಸ್ ಕಲ್ಚರ್ ಇದು ಆ ಕುಟುಂಬದ ಹಿಡಿತ ಹೋಗದೇ ಇದ್ರೆ, ಆ ಕುಟುಂಬದ ಕೌಟುಂಬಿಕ ಯಜಮಾನಿಕೆಯಿಂದ ಹೊರಗೆ ಬರದೇ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಕ್ತಿನೇ ಇಲ್ಲ. ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು ಅಷ್ಟೇ ಅಲ್ಲ, ಅವರು ಪ್ರತ್ಯೇಕವಾಗಿ ತಮ್ಮ ಅಭ್ಯರ್ಥಿಗಳನ್ನ ಇಂಡಿಯಾ ಮೈತ್ರಿಕೂಟದ ಪಾಲುದಾರರಾಗಿದ್ದರೂ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಪರ್ಯಾಯವಾಗಿ ಎಲ್ಲ ಕಡೆ ತಮ್ಮ ಅಭ್ಯರ್ಥಿಗಳನ್ನ ಹಾಕಿಬಿಟ್ರು. ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ಕರ್ನಾಟಕ ಘಟಕ್ಕೆ ಕೂಡ ಒಂದು ಸಂದೇಶ ಇದೆ. ಇವತ್ತು ಅಣ್ಣಾ ಹಜಾರೆಯವರು ಆಮ್ ಆದ್ಮಿ ಪಕ್ಷದ ಸೋಲಿನ ಬಗ್ಗೆ ಏನು ವ್ಯಾಖ್ಯಾನ ಮಾಡಿದ್ರು ಅದನ್ನು ಇವರು ಕೂಡ ಗಮನಿಸಬೇಕು. ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರುಗಳೆಲ್ಲ ಗಮನಿಸಬೇಕು. ನಿಮ್ಮ ಆಚಾರ ಮತ್ತು ವಿಚಾರ ಶುದ್ಧಿ ಇಲ್ಲದೆ ಇದ್ದರೆ ಜನ ನಿಮ್ಮನ್ನು ಒಪ್ಪಲ್ಲ. ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅಂತ ಒಬ್ಬ ಪ್ರಚಂಡ ಜನಪ್ರಿಯತೆಯ ನಾಯಕ ಇರ್ಬೋದು, ಮತ್ತು ಮೋದಿಗೆ ಇವತ್ತಿಗೂ ಕೂಡ ವ್ಯಕ್ತಿಗತವಾಗಿ ಒಂದು ಕಪ್ ಚುಕ್ಕೆ ಅಂಟಿಲ್ಲ. ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ, ಜಾತೀಯತೆ ಆರೋಪವನ್ನು ಯಾರೂ ಮಾಡೋ ಹಾಗಿಲ್ಲ ಅವ್ರ ವಿರುದ್ಧ. ಬಿಜೆಪಿ 27 ವರ್ಷಗಳು ಕಾಯಬೇಕಾಯಿತು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ದೆಹಲಿಯಲ್ಲಿ. ಯಾಕೆ ಅಂದರೆ ಬಹುಶಃ ಅದರ ಹಿಂದಿನ ಅವಧಿಯಲ್ಲಿ ಒಂದೇ ಅವಧಿಯಲ್ಲಿ 3 ಜನ ಮುಖ್ಯಮಂತ್ರಿಗಳು, ಮದನ್ ಲಾಲ್ ಖುರಾನಾ ಅವರಿಗೆ ಬಂಡಾಯ ಶುರುವಾಯಿತು, ಆಮೇಲೆ ಸಾಹಿಬ್ ಸಿಂಗ್ ವರ್ಮಾ, ಅದಾದ್ಮೇಲೆ ಸ್ವಲ್ಪ ಅವಧಿಗೆ ಸುಷ್ಮಾ ಸ್ವರಾಜ್. ಸೊ ಆ ಅನುಭವ ಇವತ್ತಿನ ಕರ್ನಾಟಕಕ್ಕೂ ಆ ಅನುಭವ ಅವತ್ತು ನೋಡಿ. ಅಮೆರಿಕದ ಅಧ್ಯಕ್ಷ ಬೈಡನ್, ಹಿಂದಿನ ಅಧ್ಯಕ್ಷ, ಪಕ್ಷ ಬೇಡ ಅನ್ನೋರ್ಗು ನಾನು ನಿಲ್ತೀನಿ ತಮ್ಮ ವಯೋಮಾನ ಆರೋಗ್ಯ ಸಮಸ್ಯೆನ ಬಚ್ಚಿಟ್ಬಿಟ್ಟು ಕಡೆ 3 ತಿಂಗಳಿದ್ದಾಗ ಇದ್ದಕ್ಕಿದ್ದ ಕಮಲಾ ಹ್ಯಾರಿಸ್ ನಿಲ್ಲಿಸಿದಂಗೆ ಪಾಪ ಸುಷ್ಮಾ ಸ್ವರಾಜ್ನ ಬಲಿಪಶು ಮಾಡಿಬಿಟ್ಟಿದ್ರು. ಅವಾಗ ಆಕೆ ತಯಾರಿ ಮಾಡ್ಕೊಳ್ಳೋಕ್ಕೆ ಕಾಲಾವಕಾಶವೇ ಇರಲಿಲ್ಲ. ಅದಾದ್ಮೇಲೆ ಇಷ್ಟು 27 ವರ್ಷ ಕಾಯ್ಬೇಕಾಗಿ ಬಂತು. ಅರವಿಂದ್ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಕ್ಷದ ಸೋಲು ಒಂದು ಕಡೆ ಆದರೆ ಬಿಜೆಪಿಯ ಗೆಲುವನ್ನು ಒಂದು ರೀತಿಯಲ್ಲಿ ನಾವು ವಿಶ್ಲೇಷಿಸಬೇಕು. ಯಾಕಂದರೆ ಕಾಂಗ್ರೆಸ್ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಗೆದ್ದ ನಂತರ ಇಲ್ಲಿ ಪರ್ಟಿಕ್ಯುಲರ್ಲಿ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಬಿಜೆಪಿ ಸೋಲಿನ ನಂತರ ಬಹುಶಃ ಬಿಜೆಪಿ ಹೈಕಮಾಂಡ್ಗೆ ಅರ್ಥ ಆಯಿತು, ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಮೋದಿಯೇ ಬರಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಆಗಲಿಕ್ಕಿಲ್ಲ. ಮೋದಿಯೇ ವಿಧಾನಸಭಾ ಚುನಾವಣೆಗಳಲ್ಲಿ ಗೆಲ್ಲಿಸಬೇಕು ಅಂತ ನಾವು ಕೂತ್ಕೊಂಡ್ರೆ ಆಗಲಿಕ್ಕಿಲ್ಲ ಅಂತ. ಅದಾದ ನಂತರದಲ್ಲೇ ಬಹುಶಃ ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಸ್ಥಳೀಯ ಸ್ಟ್ರಾಟಜಿಗಳನ್ನು ಮಾಡಲಿಕ್ಕೆ ಶುರು ಮಾಡ್ತು. ಒಂದೇನಂದ್ರೆ ಈಗ ದೆಹಲಿಯಲ್ಲೂ ಕೂಡ ಅದೇ ಸ್ಥಳೀಯ ಸ್ಟ್ರಾಟಜಿ ಏನಾದ್ರು ಮಾಡಿದ್ದೀರಾ? ನರೇಂದ್ರ ಮೋದಿ ಅವ್ರ ವಿಚಾರದಲ್ಲಿ ಏನು ಅಂತಂದರೆ, ಅವ್ರನ್ನ ಹೊಸದಾಗಿ ಕರ್ಕೊಂಡ್ಬಂದು ರ್ಯಾಲಿ, ರೋಡ್ ಶೋ ಮಾಡಬೇಕಾಗಿಲ್ಲ. ಈಗಾಗಲೇ 10 ವರ್ಷಗಳಿಂದ ಬಹುತೇಕ ಭಾರತೀಯರ ಬುದ್ಧಿ ಮನಸ್ಸುಗಳಲ್ಲಿ ಮೋದಿ ಸರ್ವಾಂತರ್ಯಾಮಿಯಾಗಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಯಾವ ರೀತಿ ಒಂದು ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿಯವ್ರಿಗೊಂದು ಇಮೇಜ್ ಏನಿತ್ತು, ಅದೇ ರೀತಿ ಅವರ ಭಾವಕೋಶವನ್ನು ಆವರಿಸ್ಕೊಂಡಿರೋದ್ರಿಂದ ಮೋದಿನ ಪದೇ ಕರ್ಕೊಂಡ್ಬಂದು ರ್ಯಾಲಿ ಮಾಡೋದು, ರೋಡ್ ಶೋ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಬಿ ಜೆ ಪಿಗೆ ನೋಡಿ, ಇಷ್ಟು ವರ್ಷ ಆದರೂ ಕೂಡ 27 ವರ್ಷದಿಂದನೂ ಸ್ಥಳೀಯವಾಗಿ ಒಂದು ಮುಖವನ್ನು ಬಿಂಬಿಸ್ಲಿಕ್ಕೆ ಆಗಲೇ ಇಲ್ಲ. ಒಂದು ಸದೃಢವಾದ ನಾಯಕತ್ವವನ್ನು ರಾಜ್ಯ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಆಗಲೇ ಇಲ್ಲ. ಮತ್ತು ಮೋದಿನ ನೋಡಿಬಿಟ್ಟೆ, ಅಯ್ಯೋ ಇಲ್ಲಿ ಇವರು ಮುಖ್ಯಮಂತ್ರಿ ಯಾರಾದರೂ ಆಗಲಿ, ಸದ್ಯ ಅಲ್ಲಿ ಮೋದಿ ಇದಾನಲ್ಲ ಮೇಲೆ,
ಅದೊಂದು ವಿಶ್ವಾಸ ಜನರಿಗೆ. ಯಾವ ರೀತಿ ಕರ್ನಾಟಕ ಜನ ಕೂಡ ಅಷ್ಟೇ 2014ರಿಂದ ಯಾವ ಚುನಾವಣೆ ಬಂದರೂ ಮೋದಿನೇ ಗೆಲ್ಲಿಸ್ಬೇಕಾಗಿ ಬಂದಾಗ ಮೋದಿನ ಗೆಲ್ಲಿಸ್ಬಿಡ್ತಾರೆ. ಅಯ್ಯೋ ಮೋದಿ ಹೆಂಗಿದ್ರೆ ಅವ್ರು ನೋಡ್ಕೊಳ್ತಾರೆ, ಇಲ್ಲಿಯವರು ಏನು ತಪ್ಪು ಮಾಡಿದ್ರು ಕೂಡ ಅದನ್ನು ನಿರ್ವಹಿಸೋ ಶಕ್ತಿ ಅವರಲ್ಲಿದೆ ಅಂತಂದು. ವ್ಯಕ್ತಿಗತವಾಗಿ ಮೋದಿಯವರಿಗೆ ಭಾಳ ಮಹತ್ವದ ಗೆಲುವಿದು. ಯಾಕಂದ್ರೆ 10 ವರ್ಷಗಳ ಕಾಲ ನಿರಂತರವಾಗಿ 3 ಲೋಕಸಭಾ ಚುನಾವಣೆಯಲ್ಲಿ ಸ್ವೀಪ್ ಮಾಡಿದ್ರು ವಿಧಾನಸಭಾ ಚುನಾವಣೆ ಸೋಲ್ತಾ ಇದ್ರು. ಈಗ ಮೋದಿಯವರು ಕೂಡ ಅಲ್ಲ, ದಿಲ್ಲಿ ಮತ್ತು ಇತರ ರಾಜ್ಯಗಳಲ್ಲೂ ಕೂಡ ರಾಜ್ಯ ಮಟ್ಟದ ನಾಯಕತ್ವದ ಗುಣಮಟ್ಟ ಹೇಗಿರಬೇಕು, ಈ ಕರ್ನಾಟಕ ರಾಜ್ಯಾಧ್ಯಕ್ಷರ ನೇಮಕ ಒಂದು ಚರ್ಚೆ ನಡೀತಾ ಇದೆ. ಎಂಥವ್ರು ನಾವು ಅಧ್ಯಕ್ಷರನ್ನು ಮಾಡಬೇಕು, ಎಂಥವ್ರಿಗೆ ನಾಯಕತ್ವ ಕೊಡಬೇಕು ಅಂತ ಬಂದಾಗ ಜಾತಿ ಮತ್ತು ಇತರೆ ಕಾರಣಗಳಿಗಿಂತ ಅವರ ವ್ಯಕ್ತಿಗತವಾದ ಅವರ ಏನು ಹೇಳಬೇಕು, ಅವರ ಯೋಗ್ಯತೆ, ಅರ್ಹತೆ, ಸಾಮರ್ಥ್ಯ ಮತ್ತು ಸಮರ್ಪಣಾ ಭಾವದ ದುಡಿಮೆ, ಪಕ್ಷಕ್ಕಾಗಿ ಕೊಟ್ಟಿರೋ ಕೊಡುಗೆ ಅವನ್ನ ಪರಿಗಣಿಸಬೇಕು ಹೊರತು ಮತ್ತೆ ಅದೇ ಜಾತಿ ಮಾನದಂಡ ಇಂತಿಂಥವ್ರ ಮಗ ಇಂತಿಂಥ ಜನಾಂಗದವರು ಇದು ಅದು ಮಾಡಿಕೊಡೋದು. ಒಂದು ಡೈನಮಿಕ್ ಲೀಡರ್ಶಿಪ್ ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ಅವರು ಸದೃಢ ನಾಯಕತ್ವವನ್ನು ರೂಪಿಸದೆ ಹೋದರೆ ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆ ಬಂದುಬಿಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ. ಬಹುಶಃ ಮೋದಿಯವರು ಕೂಡ ಅದು ಗೊತ್ತಿದೆ. ಮೋದಿ ಮತ್ತು ಅಮಿತ್ ಶಾ ನಾಯಕತ್ವದ ಒಂದು ಸತ್ವ ಏನು ಅಂತಂದರೆ, ಪ್ರತಿಯೊಂದು ಸೋಲು ಮತ್ತು ಹಿನ್ನಡೆ ಆದಾಗಲೂ ಕೂಡ ಪಾಠ ಕಲಿತ್ಬಿಟ್ಟು ಅದಕ್ಕೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾರೆ. ತಮ್ಮ ಸ್ಟ್ರಾಟಜಿ, ತಮ್ಮ ತಂತ್ರಗಾರಿಕೆನ ಬದಲಿಸ್ತಾ ಹೋಗ್ತಾರೆ. ಇಲ್ಲಿಂದ ದೆಹಲಿ ಪಂಚಾಯತಿ ಚುನಾವಣೆಯಲ್ಲಿ ಕೂಡ ಗೆಲ್ಲೇಬೇಕು ಅನ್ನೋ ಹಠದಿಂದ ಅವರು ಒಂದು ಸಂಕಲ್ಪ ಮಾಡಿಕೊಂಡು ಹೋರಾಡ್ತಾರೆ. ಆಮೇಲೆ ಬೂತ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಬರೀ ಭಾಳ ಸೂಪರ್ಫಿಷಿಯಲ್ ಆಗಿ ಕೆಲಸ ಮಾಡೋದಲ್ಲೇ ಬೂತ್ ಮಟ್ಟದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈ ಚುನಾವಣೆಯಲ್ಲೂ ಸಹ ದೆಹಲಿ ಚುನಾವಣೆಯಲ್ಲಿ BJP ಕಾರ್ಯಕರ್ತರು ತೋರಿಸಿದ್ದಾರೆ. ಅಂದರೆ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಪಾಠ ಯಾವ ರೀತಿ ನೋಡಬೇಕು, ಪಾಠ ಯಾವ ರೀತಿ ಕಲಿಬೇಕು, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರ್ಬೋದು ಅಥವಾ BJP ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಮೋದಿನೇ ಬಂದು ಗೆಲ್ಲಿಸ್ತಾರೆ. ನಾನು ಆಗಲೇ ಹೇಳಿದಾಗೆ ಮೋದಿ ಬಂದು ಗೆಲ್ಲಿಸ್ತಾರೆ ಅಂತ ಕೂತ್ಕೊಳ್ಳೋದ್ರ ಬದಲು ಮೋದಿಯ ಏನು ಕಾರ್ಯಗಳಿವೆ ಅವುಗಳನ್ನು ಬಡವರಿಗೆ ತಲುಪಿಸಬೇಕು, ಜನರಿಗೆ ತಲುಪಿಸಬೇಕು. ಜೊತೆಗೆ ಪಕ್ಷವನ್ನು ಹೇಗೆ ಕಟ್ಟಬೇಕು ಅದು ಮುಖ್ಯವಾಗಿ. ಆ ರೀತಿಯಲ್ಲಿ ದೆಹಲಿ ಫಲಿತಾಂಶದಿಂದ ಇಲ್ಲಿನ ರಾಜಕೀಯ ಪಕ್ಷಗಳು ಏನು ಪಾಠ ಕಲಿಬೇಕು. ಮೋದಿ ಪ್ಲಸ್ ಪಾಯಿಂಟೇ ಅವರ ಗಟ್ಟಿಯಾದ ನೈತಿಕತೆ ಮತ್ತು ವೈಚಾರಿಕತೆ. ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿದಾಗ, ಅಥವಾ ಮೇಕ್ ಇನ್ ಇಂಡಿಯಾ ಅಂತ ಒಂದು ಪರಿಕಲ್ಪನೆ ಇಟ್ಟಾಗ, ಈಗ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅಂತ ಹೇಳಿದಾಗ ನೋಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅಯೋಧ್ಯೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅನ್ನೋ ಒಂದು ಸೊಗಸಾದ ಒಂದು ಕಾರ್ಯಸೂಚಿಯನ್ನು ಕೊಟ್ಬಿಟ್ಟಿದ್ದಾರೆ ಮುಂದಿನ 25 ವರ್ಷಕ್ಕೆ. ಅದನ್ನು ಯಾರಾದರೂ ಇಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಸಿಗ್ತಾ ಇದೆಯಾ? ಅದನ್ನು ಪ್ರಚಾರ ಮಾಡ್ತಿದ್ದಾರಾ? ಸಂದೇಶವಾಹಕರು ಯಾರೂ ಇಲ್ಲ ರಾಜ್ಯ ಮಟ್ಟದಲ್ಲಿ. ಹೀಗಾಗಿ ಇವನ್ ಮೋದಿಯವರ ಅವಧಿಯಲ್ಲೂ ಕೂಡ ಮಧ್ಯಪ್ರದೇಶ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ವಸುಂಧರಾ ರಾಜೆ ರಾಜಸ್ಥಾನ್, ಅಲ್ಲಿ ಬಿಟ್ಟರೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಸದೃಢ ನಾಯಕತ್ವ ಬರಬೇಕಾಗಿದೆ BJPಗೆ. ಅನೇಕ ಕಡೆ ಒಬ್ಬ ಪ್ರಚಂಡ ನಾಯಕ ದಿಲ್ಲಿಯಲ್ಲಿದ್ದೆ ಸಾಲದು, ರಾಜ್ಯ ಮಟ್ಟದಲ್ಲಿ ಕೂಡ ಸದೃಢ ನಾಯಕ ಬರಬೇಕು. ನಮ್ಮಲ್ಲಿದ್ದ IPS ಆಫೀಸರ್ ತಮಿಳುನಾಡಿಗೆ ಹೋಗ್ಬಿಟ್ಟು ಪಾಪ ಅವರು ಸ್ವಲ್ಪ ಮಟ್ಟಿಗೆ ಮಾಡಿ ಯಥಾಶಕ್ತಿ ಪ್ರಯತ್ನ ಮಾಡಿದರು ಅಸೆಂಬ್ಲಿ ಚುನಾವಣೆ, ಬಟ್ ಆದರೂ ಕಾಲಾವಕಾಶ ಬೇಕು. ಬೇರು ಮಟ್ಟದಿಂದಲೇ ಬದಲಾವಣೆ ತರಬೇಕಾಗಿದೆ. ಸೊ ಆ ಜಡತ್ವವನ್ನು ಬಿಟ್ಟು, ಪರಸ್ಪರ ವೈಮನಸ್ಸು, ಆ ಕೆಟ್ಟ ಪೈಪೋಟು, ಅಧಿಕಾರ ದಾಹವನ್ನು ಬಿಟ್ಟು ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದರೆ ಭಾರತೀಯ ಜನತಾ ಪಕ್ಷ ಇನ್ನೂ ತನ್ನ ಪ್ರಭಾವದ ವಲಯವನ್ನು ವಿಸ್ತರಿಸ್ಕೊಳ್ತಾ ಹೋಗ್ಬೋದು. ಅಲ್ಪಸಂಖ್ಯಾತ ಮುಸಲ್ಮಾನರ ಬಗ್ಗೆ ಕೂಡ ಯಾವ ಪ್ರಧಾನಮಂತ್ರಿ ಪಸ್ಮಂದಾ ಮುಸ್ಲಿಮರ ಬಗ್ಗೆ ಕಾಳಜಿ ತೋರಿಸಿದ್ರು? ಮೋದಿಯವರು ಅದನ್ನು ಮಾಡಿದರು. ಅವರು ಮುದ್ರಾ ಸ್ಕೀಮಿನ ಬಹುತೇಕ ಫಲಾನುಭವಿಗಳೇ SC ST OBC ಮತ್ತು ಮೈನಾರಿಟಿ, ಅದರಲ್ಲೂ ಅಲ್ಪಸಂಖ್ಯಾತರು. ಆ್ಯಂಡ್ ಮುಸ್ಲಿಂ ರಾಷ್ಟ್ರಗಳು, ಪಾಕಿಸ್ತಾನ ಒಂದು ಹೊರತುಪಡಿಸಿದರೆ, ಆಮೇಲೆ ಇತ್ತೀಚೆಗೆ ಬಾಂಗ್ಲಾದೇಶ ಹೊರತುಪಡಿಸಿದರೆ ಬಹುತೇಕ ಎಲ್ಲ ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ಸುಮಧುರ ಬಾಂಧವ್ಯವನ್ನು ಇಟ್ಕೊಂಡ್ಬಂದಾರೆ ಮೋದಿಯವರು. ಅವರಿಗೆ ಎಲ್ಲರೂ ಕೂಡ ರಾಷ್ಟ್ರೀಯ ಪುರಸ್ಕಾರ ಗೌರವವನ್ನು ಸಲ್ಲಿಸಿದ್ದಾರೆ ಹೋದಲ್ಲಿ ಬಂದಲ್ಲಿ. ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಪ್ರದೇಶ ಮಟ್ಟದ ಅಂದರೆ ಪ್ರಾದೇಶಿಕ ಘಟಕಗಳು ಕೂಡ ಮೋದಿಯ ವಿಚಾರಧಾರೆ ಕಾರ್ಯಶೈಲಿಯನ್ನು ಮತ್ತೊಮ್ಮೆ ಅದ್ರ ಬಗ್ಗೆ ತಾವೇ ತಮ್ಮೊಳಗೆ ಚಿಂತನೆ ಮಾಡ್ಕೊಂಬಿಟ್ಟು ಒಂದು ಪರ್ಯಾಯ ತಂತ್ರವನ್ನು ರೂಪಿಸಬೇಕಾಗಿದೆ. ಆದರೆ ಮೂಲಭೂತ ಆದರ್ಶಗಳನ್ನ ಬಿಡಬಾರ್ದು. ರಾಜಕಾರಣ ಅಂದರೆ ಬರೀ ಚುನಾವಣೆ ಗೆಲ್ಲೋ ತಂತ್ರ ಮಾತ್ರವಲ್ಲ, ಕೆಲವು ಆದರ್ಶಗಳಿಗಾಗಿ ನಡೆಯೋ ಒಂದು ಹೋರಾಟ ಅದು. ಮೋದಿಯವ್ರು ಹೇಳ್ತಾರಲ್ಲ, ಅದು ಪ್ರೊಫೆಷನ್ ಅಲ್ಲ, ಮಿಷನ್. ಪಾಲಿಟಿಕ್ಸ್ ಅನ್ನೋದು ಮಿಷನ್, ಪ್ರೊಫೆಷನ್ ಅಲ್ಲ ಅಂತ. ಅಂದರೆ ದೆಹಲಿ ಚುನಾವಣೆಯಿಂದ ಒಂದಷ್ಟು ಪಾಠಗಳು, ಒಂದಷ್ಟು ನಿರೀಕ್ಷೆಗಳು ಇವೆರಡೂ ಸಹ ಈಗ ರಾಜ್ಯದ ಜನರ ಮುಂದೆ ಅಥವಾ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ರಾಜಕೀಯ ಪಕ್ಷಗಳು. ಒಟ್ಟಾರೆಯಾಗಿ ದೆಹಲಿ ವಿಧಾನಸಭಾ ಚುನಾವಣೆಯ ನಂತರ BJPಯಲ್ಲಿ ಒಂದು ರೀತಿಯ ಮತ್ತೆ ಒಂದಷ್ಟು ಹುರುಪು ಹೆಚ್ಚಾಗಿದೆ. ಆಮ್ ಆದ್ಮಿ ಪಕ್ಷ ಗೊತ್ತಿಲ್ಲ, ಅವರು ಮುಂದಿನ ದಿನಗಳಲ್ಲಿ ಅದು ರಾಷ್ಟ್ರೀಯ ಪಕ್ಷವಾಗುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಅವರು ತಮ್ಮ ಕಾರ್ಯಸೂಚಿಯನ್ನು ಮಾಡ್ಕೋತಾರೋ. ಆದರೆ ಕಾಂಗ್ರೆಸ್ ಪಕ್ಷ ದೆಹಲಿ ಚುನಾವಣೆಯ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಂದಿನ ಭವಿಷ್ಯ ಏನು? ನೋಡಿ, 99 ಸೀಟ್ ಇದ್ದರೂ ಕೂಡ
ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಈ ಅರವಿಂದ್ ಕೇಜ್ರಿವಾಲ್ ಈ ದೇಶದ ಮುಂದೆ ಒಂದು ಪ್ರತಿಷ್ಠಾಪಿಸಿರೋ ಒಂದು ಲೆಗಸಿ ಅಂದರೆ ಮೂರನೇ ತೃತೀಯ ರಾಜಕೀಯ ಶಕ್ತಿ, ಜನಸಾಮಾನ್ಯರಿಂದ ಕೂಡ ಒಂದು ಸದೃಢವಾದ ರಾಜಕಾರಣವನ್ನು ತರ್ಬೋದು, ರಾಜಕೀಯ ಪಕ್ಷವನ್ನು ಕಟ್ಬೋದು, ಸರ್ಕಾರವನ್ನು ತರ್ಬೋದು ಅನ್ನೋ ಆ ಮಾದರಿ ಇದೆಯಲ್ಲ. ರಾಹುಲ್ ಗಾಂಧಿ ಥರದವ್ರಿಗೆ ಅರ್ಥ ಆಗಲ್ಲ. ಅವರು ಪ್ರಧಾನಮಂತ್ರಿ ಹುದ್ದೆ ಅನ್ನೋದು ತಮ್ಮ ಕುಟುಂಬದ ಆಸ್ತಿ. ಕುಟುಂಬದ ಅಲ್ಲದೆ ಇರೋರು ಯಾರು ಅದನ್ನು ಅಲಂಕರಿಸೋ ಹಾಗೇ ಇಲ್ಲ. ಬೆಳಗ್ಗೆಯಿಂದ ಟ್ವಿಟರ್ನಲ್ಲಿ ಒಂದು ಪೋಸ್ಟು ಭಾಳ ವೈರಲ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಈಸ್ ಹೆಡಿಂಗ್ ಟುವರ್ಡ್ಸ್ ಸೆಂಚುರಿ ಅಂತ. ಅಂದರೆ 100ನೇ ಸೋಲಿನತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಈಗಾಗಲೇ 90 ಸೋಲುಗಳಾಯಿತು ರಾಹುಲ್ ಗಾಂಧಿ. ಲೋಕಸಭೆಯಲ್ಲಿ ಕೂಡ 99ಕ್ಕೆ ನಿಂತುಬಿಟ್ಟಿದೆ. ವಯನಾಡು ಗೆಲುವಿನ ನಂತರ ಕೂಡ 99 ಸಂಖ್ಯೆ. ಇನ್ನೂ ಸೆಂಚುರಿ ಬಾರಿಸಬೇಕಾಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ವಂಶ ಪಾರಂಪರೆ, ಈ ಯಜಮಾನ್ಯ ಪರಂಪರೆಯನ್ನು ಬಿಟ್ಟರೆ ಮಾತ್ರ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ನಿರಾಳವಾಗಿ ಉಸಿರಾಡಲಿಕ್ಕೆ ಸಾಧ್ಯ. ಯಾವ ರೀತಿ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಕಾಲದಲ್ಲಿ ನಡೀತೋ 91ರಿಂದ 96 ಆವಾಗ ಆಂತರಿಕ ಪ್ರಜಾಪ್ರಭುತ್ವ ಬರುತ್ತೆ. ಕೆಳಮಟ್ಟದಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾಯಕರಿಗೂ ಒಂದು ಹೊಸ ಚೈತನ್ಯ ಬರುತ್ತೆ. ಅದು ಮಾಡ್ಲಿಕ್ಕೆ ಬಿಡಲ್ಲ. ಯಾಕಂದರೆ ಪದಾಧಿಕಾರಿ ಯಾರಿದ್ರು ಕೂಡ ಪರಮಾಧಿಕಾರ ಇವ್ರ ಕೈಯಲ್ಲೇ, ತಾಯಿ ಮಕ್ಕಳ ಕೈಯಲ್ಲೇ. ಅದು ತಾಯಿ ಮಕ್ಕಳ ಪಕ್ಷವಾಗೇ ಇತ್ತು ಅಂದರೆ ಈಗ ಬಿಹಾರ್ ಚುನಾವಣೆ ಬರೋದಿದೆ ನೋಡಿ. ಕಳೆದ 20 ವರ್ಷಗಳಿಂದ ಸತತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ನಿತೀಶ್ ಕುಮಾರ್. ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬೇಕು ಅನ್ನೋದನ್ನು ತೋರಿಸಿದ್ದಾರೆ. ಅವರು ಬಿ ಜೆ ಪಿ ಜೊತೆಗೇ 15 ವರ್ಷ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಂಡಿದ್ದು. ಯಾರೂ ಅವ್ರಿಗೆ ಕೋಮುವಾದಿ ಅನ್ನಲ್ಲ. ಅವ್ರ ಮೇಲೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣದ ಆರೋಪ ಇಲ್ಲ. ಅತ್ಯಂತ ಸಣ್ಣ ಹಿಂದುಳಿದ ವರ್ಗದಿಂದ ಬಂದಿರೋರು 20 ವರ್ಷದಿಂದ ನಿರಂತರವಾಗಿದ್ದಾರೆ. ಸೊ ದಿಲ್ಲಿ ಗೆಲುವಿನಿಂದಾಗಿ ಈ NDA ಮೈತ್ರಿಕೂಟ ಇನ್ನಷ್ಟು ಭದ್ರವಾಯಿತು. ಒಂದು ಕಡೆ ಚಂದ್ರಬಾಬು ನಾಯ್ಡು ಇದ್ದೇ ಇದ್ದರು, ನಿತೀಶ್ ಕುಮಾರ್ ಕೂಡ ಇನ್ನಷ್ಟು ಗಟ್ಟಿಯಾಗಿ ಆತ್ಮವಿಶ್ವಾಸದಿಂದ ಬಿಹಾರ್ ಅಸೆಂಬ್ಲಿ ಚುನಾವಣೆ ಎದುರಿಸೋ ಒಂದು ವಾತಾವರಣ ಸೃಷ್ಟಿಯಾಯಿತು. ಅಂದರೆ ದಿಲ್ಲಿ ಚುನಾವಣೆಯ ನೆಪ ಇಟ್ಕೊಂಡು ನೀವು ಬಹುಶಃ ರಾಜ್ಯದ ರಾಜಕೀಯ ಪಕ್ಷಗಳು ಇದರಿಂದ ಏನು ಕಲಿಬೇಕು ಅನ್ನುವಂಥ ಒಂದು ಸೂಕ್ಷ್ಮವಾದ ಒಂದು ಸಂದೇಶವನ್ನು ಸಹ ನಿಮ್ಮ ಈ ಮಾತಿನ ಮುಖಾಂತರ ಕೊಟ್ಟಿದ್ದೀರಿ. ರವೀಂದ್ರ ರೇಷ್ಮೆ ಅವರೇ, ಇಲ್ಲಿವರೆಗೂ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸ್ವಾಮಿ.